ಹಲೋ, ನಾನು ವಿಜಯ್ ದೇವಸಿ. ಸೊ ಇಲ್ಲಿ ಅದ್ರ ಬಗ್ಗೆ ನೋಡ್ತಾ ಬಂದ್ಬಿಟ್ಟು ಅಮೆಝಾನ್ ಬಗ್ಗೆ ನೋಡ್ತೀವಿ. ಅಮೆಝಾನ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಯಾಕಂತ ಕೇಳಿದ್ಬಿಟ್ಟು ಖಂಡಿತ ನೀವು ಬಂದ್ಬಿಟ್ಟು ಅಮೆಝಾನ್ ಬಂದ್ಬಿಟ್ಟು ಯಾವುದೋ ಒಂದು ಪ್ರಾಡಕ್ಟ್ ನಾವು ಖಂಡಿತ ಬಂದ್ಬಿಟ್ಟು ತೊಗೊಂಡಿರ್ತೀರ. ಸೊ ಅದೇ ಥರ ಬಂದ್ಬಿಟ್ಟು ಈ ಒಂದು ಕಂಪನಿ ಬಂದ್ಬಿಟ್ಟು ತುಂಬಾ ಫೇಮಸ್ ಅಂತ ಕೂಡ ಹೇಳ್ಬೋದು. ಯಾವ ಥರ ನೋಡಿದ್ರೆ ಬಂದ್ಬಿಟ್ಟು ಆನ್ಲೈನಲ್ಲಿ ಶಾಪಿಂಗ್ ಮಾಡೋಕ್ಕಿರುವ ಒಂದು ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಅಂತ ಕೂಡ ಹೇಳ್ಬೋದು. ಇನ್ನೊಂದು ಕಡೆ ಅಂದರೆ ಬಂದ್ಬಿಟ್ಟು ಈ ಕಾಮರ್ಸಲ್ಲಿರುವ ಒಂದು ದೊಡ್ಡ ಒಂದು ವೆಬ್ಸೈಟ್ ಅಂತ ಕೂಡ ಹೇಳ್ಬೋದು. ಇನ್ನೂ ಹೇಳ್ಬೇಕಾದ್ರೆ ಬಂದ್ಬಿಟ್ಟು ವರ್ಲ್ಡಲ್ಲೇ ಬಂದ್ಬಿಟ್ಟು ಜಾಸ್ತಿ ಟಾಪ್ 10 ಕಂಪನಿಗಳಲ್ಲಿ ಬಂದ್ಬಿಟ್ಟು ಜಾಸ್ತಿ ಪ್ರಾಫಿಟ್ ಪಡೆಯುವ ಒಂದು ಕಂಪನಿಗಳು ಬಂದ್ಬಿಟ್ಟು ಖಂಡಿತ ಬಂದ್ಬಿಟ್ಟು ಅಮೆಝಾನ್ ಕಂಪನಿ ಬಿಟ್ಟು ಖಂಡಿತ ಬಂದಿರುತ್ತೆ. ಸೊ ಇದೆಲ್ಲ ಒಂದು ಕಡೆ ಇದ್ರೂ ಸಹ ಬಂದ್ಬಿಟ್ಟು ಇಷ್ಟು ದೊಡ್ಡ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ ಯಾವ ಥರ ಅಂತ ನೋಡಿದ್ರೆ ಬಿಟ್ಟು ಬರೀ $10,000 ಅಂದ್ಬಿಟ್ಟು ಈ ಒಂದು ಕಂಪನಿ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಬರೀ $10,000 ಸ್ಟಾರ್ಟ್ ಆದ ಈ ಒಂದು ಕಂಪನಿ ಬಂದ್ಬಿಟ್ಟು ಇವತ್ತಿನ ರೇಂಜಿಗೆ ಬಂದ್ಬಿಟ್ಟು 700 ಬಿಲಿಯನ್ಗೂ ಜಾಸ್ತಿ ಒಂದು ಪ್ರಾಫಿಟ್ ಪಡೆಯುವ ಒಂದು ದೊಡ್ಡ ಕಂಪನಿಯಾಗಿ ಬಂದ್ಬಿಟ್ಟು ಈ ಒಂದು ಕಂಪನಿ ಬಂದ್ಬಿಟ್ಟು ಬೆಳೆದು ನಿಂತಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ಯಾವ ಥರ ಆಯ್ತು ಅಂದರೆ ಬಂದ್ಬಿಟ್ಟು ಈ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ದಾರೆ ಯಾರು ಮತ್ತೆ ಅಂದ್ಬಿಟ್ಟು ಇದು ಹೇಗೆ ಬಂದ್ಬಿಟ್ಟು ಇಷ್ಟು ದೊಡ್ಡ ಲೆವೆಲ್ಗೆ ಬೆಳೀತು ಅನ್ನೋದನ್ನು ಬಂದ್ಬಿಟ್ಟು ಈ ವಿಡಿಯೋ ಬಂದ್ಬಿಟ್ಟು ಫುಲ್ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡ್ಬೇಕಾದ್ರೆ ಬಂದ್ಬಿಟ್ಟು ಈ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ಬಂದ್ಬಿಟ್ಟು ಜೆಫ್ ಬೆಜೋಸ್ ಅನ್ನೋರು ಬಂದ್ಬಿಟ್ಟು ಈ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಬಂದ್ಬಿಟ್ಟು ಯಾವಾಗ ಕೊಡ್ತಾರೆ ಅಂತ ಕೇಳಿದ್ರೆ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು 1964 ಬಂದ್ಬಿಟ್ಟು ಕೊಡ್ತಾರೆ. ನ್ಯೂ ಮೆಕ್ಸಿಕೋದಲ್ಲಿ ಕೊಡ್ತಾರೆ. ಅಂದರೆ ಬಂದ್ಬಿಟ್ಟು ಅಮೆರಿಕಾದಲ್ಲಿ ಒಂದು ನ್ಯೂ ಮೆಕ್ಸಿಕೋದಲ್ಲಿ ಇವರು ಕೊಡ್ತಾರೆ. ಇವರ ಒಂದು ಫುಲ್ ನೇಮ್ ಏನಂತ ಕೇಳಿದ್ರೆ ಬಂದ್ಬಿಟ್ಟು ಜೆಫ್ರಿ ಪ್ರೀಸ್ಟನ್ ಬೆಜೋಸ್ ಅನ್ನೋದೇ ಬಂದ್ಬಿಟ್ಟು ಇವರ ಒಂದು ಫುಲ್ ನೇಮ್ ಆಗಿರುತ್ತೆ. ಸೊ ಇವರು ಬಂದ್ಬಿಟ್ಟು 1964 ಬಂದ್ಬಿಟ್ಟು ನ್ಯೂ ಮೆಕ್ಸಿಕೋದಲ್ಲಿ ಬಂದ್ಬಿಟ್ಟು ಕೊಡ್ತಾರೆ. ಇವರ ತಂದೆ ತಾಯಿ ಹೆಸರು ಏನಂತ ಕೇಳಿದ್ರೆ ಬಂದ್ಬಿಟ್ಟು ಜಾರ್ಕ್ಲಿನ್ ಜಾಗ್ರೆಸಸ್ ಅನ್ನೋರಿಗೆ ಬಂದ್ಬಿಟ್ಟು ಇವ್ರು ಹುಡ್ತಾರೆ. ಸೊ ಹುಡ್ದಾಗ ಏನಂತ ನೋಡಿದ್ರೆ ಬಂದ್ಬಿಟ್ಟು ಇವ್ರು ಹುಟ್ಟಿ 4ನೇ ವರ್ಷದಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ಬಂದ್ಬಿಟ್ಟು ಇವರ ತಾಯಿಯವರು ಏನು ಮಾಡ್ತಾರೆ ನೋಡಿದ್ರೆ ಬಂದ್ಬಿಟ್ಟು ಇವ್ರು ಹುಟ್ಟಿ 4 ಅಂದ್ರೆ ಬಂದ್ಬಿಟ್ಟು 1968 ಏನಾಗುತ್ತೆ ಅಂತ ಬಂದ್ಬಿಟ್ಟು ಇವ್ರ ತಾಯಿಯವರು ಬಂದ್ಬಿಟ್ಟು ಜಾಕ್ಲಿನ್ ಅನ್ನೋರು ಬಂದ್ಬಿಟ್ಟು ಜಾರ್ಗೆಸಸ್ ಅನ್ನೋರು ಬಂದ್ಬಿಟ್ಟು ಡಿವೈಸ್ ಮಾಡ್ಬಿಟ್ಟು ಅಂದ್ರೆ ಬಂದ್ಬಿಟ್ಟು ಜೆಫ್ ಬೆಜೋಸ್ ಅವರ ತಂದೆಯವ್ರನ್ನ ಬಂದ್ಬಿಟ್ಟು ಅವರು ಡಿವೈಸ್ ಮಾಡ್ಬಿಡ್ತಾರೆ. ಸೊ ಡಿವೈಸ್ ಮಾಡಿದಾಗ ಏನಂತ ನೋಡ್ಬಿಟ್ಟು ಆ ಒಂದು ಇಯರಲ್ಲೇ ಬಂದ್ಬಿಟ್ಟು ಮೈಕ್ ಬೆಜೋಸ್ ಅನ್ನೋರು ಬಂದ್ಬಿಟ್ಟು ಅವರ ತಾಯಿಯವರು ಬಂದ್ಬಿಟ್ಟು ಮದುವೆ ಮಾಡ್ಕೊತಾರೆ. ಸೊ ಮದುವೆ ಮಾಡಿದಾಗ ಏನಂತ ನೋಡ್ಬಿಟ್ಟು ಅವತ್ತಿಂದ ಬಂದ್ಬಿಟ್ಟು ಜೆಫ್ ಬೆಜೋಸ್ನ ತಂದೆ ಬಂದ್ಬಿಟ್ಟು ಮೈಕ್ ಬೆಜೋಸ್ ಆಗಿರ್ತಾರೆ. ಸೊ ಈ ಥರ ಆದ್ಮೇಲೆ ಏನಂತ ನೋಡ್ಬಿಟ್ಟು ಸ್ವಲ್ಪ ವರ್ಷಗಳಾದ್ಮೇಲೆ ಬಂದ್ಬಿಟ್ಟು ಬೆಜೋಸ್ ಅವ್ರು ಬಂದ್ಬಿಟ್ಟು ಅಂದರೆ ಜೆಫ್ ಬೆಜೋಸ್ ಅವ್ರು ಬಂದ್ಬಿಟ್ಟು ಒಂದು ಸ್ಕೂಲ್ಗೆ ಹೋಗಿ ಸೇರ್ಕೊತಾರೆ. ಸೊ ಸೇರ್ಕೊಂಡು ಏನು ಮಾಡ್ತಾರೆ ಅಂತ ಬಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಬಂದ್ಬಿಟ್ಟು ಸ್ಕೂಲ್ನ ಅವರು ಓದಿ ಮುಗಿಸ್ತಾರೆ. ಅಂದ್ರೆ ಅವರು ಒಂದು ಹೈಸ್ಕೂಲ್ನ ಬಂದ್ಬಿಟ್ಟು ಅವ್ರು ಓದಿ ಮುಗಿಸ್ತಾರೆ. ಸೊ ಮುಗಿಸಿದಾಗ ಏನಂತ ನೋಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ನೋಡ್ಬಿಟ್ಟು ಕಾಲೇಜ್ಗೆ ಹೋಗ್ಬಿಟ್ಟು ಓದೋದಕ್ಕೆ ಹೋಗ್ಬಿಟ್ಟು 1986 ಏನು ಮಾಡ್ತಾರೆ ನೋಡ್ಬಿಟ್ಟು ಪ್ರೀಸ್ಟನ್ ಯೂನಿವರ್ಸಿಟಿಗೆ ಬಂದ್ಬಿಟ್ಟು ಇವರು ಸೇರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಇವರು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಏನು ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟ ಒಂದು ಕೋರ್ಸ್ನ ತೆಗೆದು ಬಂದ್ಬಿಟ್ಟು ಅವ್ರು ಬಂದು ಓದ್ತಾರೆ. ಸೊ ಓದಿದಾಗ ಏನಂತ ನೋಡಿದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು 4 ರಿಂದ 5 ವರ್ಷ ಸಹ ಬಂದ್ಬಿಟ್ಟು ಆ ಒಂದು ಕೋರ್ಸ್ನ ಓದಿ ಮುಗಿಸ್ತಾರೆ. ಸೊ ಓದಿ ಮುಗಿಸಿದಾಗ ಏನಂತ ನೋಡಿರ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ನೋಡಿರ್ಬಿಟ್ಟು ಇವರು ಆ ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ನೋಡಿದ್ಬಿಟ್ಟು ಕಂಪ್ಯೂಟರ್ ಬೇಸ್ ಮಾಡಿ ಬಂದ್ಬಿಟ್ಟು ಸುಮಾರು ಕಂಪನಿಗಳು ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಓಪನ್ ಆಗುತ್ತೆ. ಯಾಕಂತ ಬಂದ್ಬಿಟ್ಟು ಆಗ್ತಾನೆ ಬಂದ್ಬಿಟ್ಟು ಕಂಪ್ಯೂಟರ್ಗಳು ಯೂಸ್ ಮಾಡೋ ಸಂಖ್ಯೆ ಬಂದ್ಬಿಟ್ಟು ತುಂಬಾ ಬಂದ್ಬಿಟ್ಟು ಜಾಸ್ತಿ ಆಗ್ತಿದೆ. ಸೊ ಅದರಿಂದ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ ಮಾಡಿ ಬಂದ್ಬಿಟ್ಟು ಸುಮಾರು ಕಂಪನಿಗಳು ಬಂದ್ಬಿಟ್ಟು ಓಪನ್ ಆಗಿರುತ್ತೆ. ಸೊ ಓಪನ್ ಆದಾಗ ಏನಂತ ನೋಡಿದ್ಬಿಟ್ಟು ಇವರು ಸಹ ಬಂದ್ಬಿಟ್ಟು ಸುಮಾರು ಕಂಪನಿಗಳಿಗೆ ಬಂದ್ಬಿಟ್ಟು ಕೆಲಸ ಸಿಗುತ್ತೆ. ಸೊ ಸಿಗ್ದಾಗ ಏನಂತ ನೋಡಿದ್ರೆ ಬಂದ್ಬಿಟ್ಟು ಇವರು ಬಂದು ಒಂದು ಕಂಪನಿಗೆ ಹೋಗಿ ಜಾಯ್ನ್ ಆಗ್ತಾರೆ. ಸೊ ಜಾಯ್ನ್ ಆಗಿ ಏನು ಮಾಡ್ತಾರೆ ನೋಡಿದ್ರೆ ಅಲ್ಲಿ ಹೋಗಿ ಬಂದ್ಬಿಟ್ಟು ಒಂದು ಕೆಲಸಕ್ಕೆ ಸೇರ್ಕೊಂಡು ಏನು ಮಾಡ್ತಾರೆ ನೋಡಿದ್ರೆ ಬಂದ್ಬಿಟ್ಟು ಸುಮಾರು ವಿಷಯಗಳನ್ನ ಕೂಡ ಬಂದ್ಬಿಟ್ಟು ಕಲ್ತ್ಕೋತಾರೆ. ಯಾವ ಥರ ನೋಡಿದ್ರೆ ಬಂದ್ಬಿಟ್ಟು ಒಂದು ನೆಟ್ವರ್ಕ್ ಬಿಲ್ಡಿಂಗ್ ಮಾಡೋದು ಮತ್ತು ಬಂದ್ಬಿಟ್ಟು ಕಸ್ಟಮರ್ ಸರ್ವಿಸ್ ಮತ್ತು ಈ ಥರ ಬಂದ್ಬಿಟ್ಟು ಸುಮಾರು ವಿಷಯಗಳನ್ನ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಕಲ್ತ್ಕೋತಾರೆ. ಸೊ ಕಲ್ತ್ಕೊಂಡು ಏನಂತ ನೋಡ್ಬಿಟ್ಟು ಅಲ್ಲಿನೇ ಬಂದ್ಬಿಟ್ಟು ಆ ಒಂದು ಕಂಪನಿಲೇ ಸಹ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ ನೋಡಿದ್ರೆ ದೊಡ್ಡ ಒಂದು ಎಂಪ್ಲಾಯಿ ಅಂದರೆ ಬಂದ್ಬಿಟ್ಟು ದೊಡ್ಡ ಒಂದು ಪ್ರಮೋಷನ್ ಆಗಿ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ದೊಡ್ಡ ಒಂದು ವರ್ಕಲ್ಲಿ ಬಂದ್ಬಿಟ್ಟು ಇರ್ತಾರೆ. ದೊಡ್ಡ ಒಂದು ಕೆಲಸದಲ್ಲಿ ಇರ್ತಾರೆ. ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಥರ ಕೆಲಸ ಮಾಡ್ಬೇಕಾದ್ರೆ ಏನಂತ ನೋಡ್ಬಿಟ್ಟು ಅಲ್ಲೇ ಬಂದ್ಬಿಟ್ಟು ಒಂದು ಹುಡುಗಿನ ನೋಡಿ ಬಂದ್ಬಿಟ್ಟು ಏನು ಮಾಡ್ತಾರೆ ನೋಡ್ಬಿಟ್ಟು ಲವ್ ಮಾಡಿ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಇವರು ಮದುವೆ ಹಾಕ್ಕೊಳ್ತಾರೆ. ಸೊ ಮದುವೆ ಆದ್ಮೇಲೆ ಏನಂತ ನೋಡಿದ್ಬಿಟ್ಟು ಇವರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಬಂದ್ಬಿಟ್ಟು ಏನಂತ ನೋಡಿದ್ಬಿಟ್ಟು ಇವರು ಬಂದ್ಬಿಟ್ಟು ದಿನಕ್ಕೆ ಬಂದ್ಬಿಟ್ಟು ಇಂಟರ್ನೆಟ್ ಅನ್ನೋ ಒಂದು ವಿಷಯ ಬಂದ್ಬಿಟ್ಟು ತುಂಬಾ ಬಂದ್ಬಿಟ್ಟು ಜಾಸ್ತಿ ಬೆಳೆಯೋದನ್ನು ನೋಡಿದ್ದಾರೆ. ತುಂಬ ವೇಗವಾಗಿ ಬಂದ್ಬಿಟ್ಟು ಇಂಟರ್ನೆಟ್ ಅನ್ನೋ ವಿಷಯ ಬಂದ್ಬಿಟ್ಟು ತುಂಬಾ ವೇಗವಾಗಿ ಬಂದ್ಬಿಟ್ಟು ಬೆಳೆಯೋದನ್ನು ನೋಡಿದ್ದಾರೆ. ಸೊ ನೋಡಿದ್ರೆ ಏನಂತ ನೋಡಿದ್ಬಿಟ್ಟು ನಾವು ಯಾಕೆ ಬಂದ್ಬಿಟ್ಟು ಇಂಟರ್ನೆಟ್ಟಲ್ಲಿ ಯಾಕೆ ನಾವು ಬಂದ್ಬಿಟ್ಟು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ವಿಷಯ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಡಿಸೈನ್ ಮಾಡ್ತಾರೆ. ಸೊ ಡಿಸೈನ್ ಮಾಡಿ ಏನು ಮಾಡ್ತಾರೆ ಅವ್ರು ಬಂದ್ಬಿಟ್ಟು ಈ ಒಂದು ವಿಷಯ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದ ಅವ್ರ ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟು ಹೋಗಿ ಹೇಳ್ತಾರೆ. ಸೊ ಹೇಳ್ದಾಗ ಏನಂತ ನೋಡ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ಇವರ ನೋಡಿ ಬಂದ್ಬಿಟ್ಟು ಸುಮಾರು ಜನ ಫ್ರೆಂಡ್ಸ್ಗಳು ಬಂದ್ಬಿಟ್ಟು ತುಂಬಾ ನಗ್ತಾರೆ. ಸೊ ನಗಾಡ್ದಾಗ ಏನಂತ ನೋಡ್ಬಿಟ್ಟು ಇವರು ಬಂದ್ಬಿಟ್ಟು ಏನಂದ್ರೆ ಬಂದ್ಬಿಟ್ಟು ಸುಮ್ಮನೆ ಬಂದ್ಬಿಡ್ತಾರೆ. ಸೊ ಬಂದಾಗ ಏನಂತ ನೋಡ್ಬಿಟ್ಟು ಸ್ವಲ್ಪ ದಿವಸಗಳಾದ್ಮೇಲೆ ಏನಂತ ನೋಡ್ಬಿಟ್ಟು ಅವ್ರ ವೈಫ್ ಹತ್ರ ಹೋಗಿ ಈ ಥರ ಹೇಳ್ತಾರೆ. ನಾನು ಬಂದ್ಬಿಟ್ಟು ಒಂದು ಇಂಟರ್ನೆಟಲ್ಲಿ ಬಂದ್ಬಿಟ್ಟು ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೋಗ್ಬಿಟ್ಟು ತುಂಬಾ ಬಂದ್ಬಿಟ್ಟು ಅವ್ರ ವೈಫ್ ಬಂದ್ಬಿಟ್ಟು ತುಂಬಾ ಬಂದ್ಬಿಟ್ಟು ಸಪೋರ್ಟ್ ಆಗಿರುತ್ತೆ ಅವರಿಗೆ. ಸೊ ಇದ ಮೇಲೆ ಏನಂತ ನೋಡ್ಬಿಟ್ಟು ಸರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದಾರೆ. ಬಟ್ ಏನು ಮಾಡೋಣ ಅಂತ ಗೊತ್ತಾಗಿಲ್ಲ. ಯಾಕಂದ್ರೆ ಬಂದ್ಬಿಟ್ಟು ಯಾವ ಥರ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ಗೊತ್ತಿರಲ್ಲ. ಸೊ ಏನು ಮಾಡ್ತಾರೆ ಅಂತ ನೋಡಿದ್ಬಿಟ್ಟು ಸುಮಾರು ಒಂದು ಐಟಮ್ಸ್ಗಳನ್ನ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಲಿಸ್ಟ್ ಮಾಡ್ತಾರೆ. ಸೊ ಲಿಸ್ಟ್ ಮಾಡಿದಾಗ ಏನಂತ ಬಂದ್ಬಿಟ್ಟು ಅಲ್ಲಿ ಲೋ ಬಜೆಟಲ್ಲಿ ಇದು ಒಂದು ಐಟಮ್ ಯಾವುದು ಅಂತ ಕೇಳಿದ್ರೆ ಅದು ಬಂದ್ಬಿಟ್ಟು ಬುಕ್ಸ್ ಆಗಿರುತ್ತೆ. ಸೊ ಈ ಒಂದು ಬುಕ್ಸ್ನ ಬಂದ್ಬಿಟ್ಟು ನಾವ್ಯಾಕೆ ಬುಕ್ಸ್ನ ಬಂದ್ಬಿಟ್ಟು ಸೇಲ್ ಮಾಡ್ಬೋದು ಅಂದ್ಕೊಂಡಿರ್ತಾರೆ. ಸೊ ಇದ್ರ ಮೇಲೆ ಏನಂತ ನೋಡಿದ್ರೆ ಬಂದ್ಬಿಟ್ಟು ಈ ಒಂದು ವಿಷಯ ಬಂದ್ಬಿಟ್ಟು ಅವ್ರ ತಂದೆ ತಾಯಿ ಜೊತೆ ಹೋಗಿ ಹೇಳ್ತಾರೆ. ಸೊ ಎಲ್ಲ ಏನಂತ ನೋಡಿದ್ರೆ ಬಂದ್ಬಿಟ್ಟು ಅವರು ಸಹ ಬಂದ್ಬಿಟ್ಟು ಇವ್ರಿಗೆ ಬಂದ್ಬಿಟ್ಟು ತುಂಬಾ ಸಪೋರ್ಟ್ ಆಗಿರ್ತಾರೆ. ಸೊ ಇದಾಗ ಏನಂತ ನೋಡಿದ್ರೆ ಬಂದ್ಬಿಟ್ಟು ಅವರು ಬಂದ್ಬಿಟ್ಟು ಇವರು ಅವ್ರ ಹತ್ರ ಇದ್ದ ಒಂದು ಸೇವಿಂಗ್ಸ್ ಆದ ಒಂದು ಅಮೌಂಟ್ಗಳನ್ನ ತಗೊಂಡ್ಬಿಟ್ಟು ಅಂದರೆ ಬಂದ್ಬಿಟ್ಟು ಸುಮಾರು ದುಡ್ಡನ್ನ ಬಂದ್ಬಿಟ್ಟು ಇವ್ರಿಗೆ ಅವ್ರ ಹತ್ರ ಇದ್ದ ದುಡ್ಡನ್ನ ಬಂದ್ಬಿಟ್ಟು
ಜೆಫ್ ಬೆಜೋಸ್ಗೆ ಕೊಡ್ತಾರೆ. ಸೊ ಕೊಟ್ಟಾಗ ಏನಂತ ನೋಡ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಜೆಫ್ ಬೆಜೋಸ್ ಇದ್ದ ಒಂದು ಅಮೌಂಟು ಸಹ ಬಂದ್ಬಿಟ್ಟು ಅವ್ರು ಹಾಕಿ ಏನು ಮಾಡ್ತಾರೆ ನೋಡ್ಬಿಟ್ಟು ಕಂಪ್ನಿಯವರು ಸ್ಟಾರ್ಟ್ ಮಾಡೋಕ್ಕೆ ಅವ್ರು ಮುಂದೆ ಬರ್ತಾರೆ. ಸೊ ಬಂದಾಗ ಏನಂತ ನೋಡ್ಬಿಟ್ಟು 1994 ಬಂದ್ಬಿಟ್ಟು ಈ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಈ ಒಂದು ಕಂಪ್ನಿನ ಹೆಸರು ಅಂದರೆ ಅಮೆಝಾನ್ ಅಂತ ಇರಲಿಲ್ಲ. ಯಾಕಂತ ಕೇಳಿದ್ರೆ ಬಂದ್ಬಿಟ್ಟು ಸ್ಟಾರ್ಟಿಂಗಿನ ಒಂದು ಹೆಸರು ಏನಂತ ಕೇಳಿದ್ರೆ ಬಂದ್ಬಿಟ್ಟು ಕಡಾಬ್ರಾ ಅಂತ ಒಂದು ಹೆಸರು ಅವರು ಬಂದ್ಬಿಟ್ಟು ಇಟ್ಟಿರ್ತಾರೆ. ಏನಂತ ಅಂದ್ಬಿಟ್ಟು ಈ ಒಂದು ಹೆಸರು ಬಂದ್ಬಿಟ್ಟು ಕಡಾಬ್ರಾ ಅನ್ನೋ ಒಂದು ಹೆಸರು ಬಂದ್ಬಿಟ್ಟು ಎಲ್ಲಿಂದ ತಗೊಂಡ್ಬಂದಿರ್ತಾರೆ ಅಂತ ಕೇಳಿದ್ರೆ ಬಂದ್ಬಿಟ್ಟು ಈ ಮ್ಯಾಜಿಕ್ ಶೋಗಳಲ್ಲಿ ಬಂದ್ಬಿಟ್ಟು ಆಬ್ರಾಕ ಡಾಬ್ರಾ ಅಂದ್ಬಿಟ್ಟು ಒಂದು ಪದನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದರಿಂದನೇ ಬಂದ್ಬಿಟ್ಟು ಇವ್ರು ಜೆಫ್ ಬೆಜೋಸ್ ಅವ್ರು ಏನು ಮಾಡ್ತಾರೆ ನೋಡಿರ್ಬಿಟ್ಟು ಈ ಒಂದು ಪದನ ಬಂದ್ಬಿಟ್ಟು ತಗೊಂಡ್ಬಿಟ್ಟು ಏನು ಮಾಡ್ತಾರೆ ನೋಡಿರ್ಬಿಟ್ಟು ಈ ಪದ ಚೆನ್ನಾಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ ನೋಡಿರ್ಬಿಟ್ಟು ಕಡಾಬ್ರಾ ಅಂತ ಒಂದು ಹೆಸರು ಇಟ್ಬಿಟ್ಟು ಆ ಒಂದು ಕಂಪ್ನಿಗೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡಿದಾಗ ಏನಂತ ನೋಡಿರ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಸುಮಾರು ಜನಕ್ಕೆ ಬಂದ್ಬಿಟ್ಟು ಇಷ್ಟನೇ ಆಗ್ತಿರಲಿಲ್ಲ. ಯಾಕಂತ ಕೇಳಿದ್ರೆ ಬಿಟ್ಟು ಕಡಾಬ್ರಾ ಅನ್ನೋ ಒಂದು ಹೆಸರಿಗೆ ಬಂದ್ಬಿಟ್ಟು ಒಂದು ಮೀನಿಗೆ ಗೊತ್ತಿರಲಿಲ್ಲ ಸುಮಾರು ಜನಕ್ಕೆ ಬಿಟ್ಟು. ಅದೇ ಥರ ಬಂದ್ಬಿಟ್ಟು ಈಗ ಸುಮಾರು ಜನಕ್ಕೆ ಬಂದ್ಬಿಟ್ಟು ಈ ಒಂದು ಹೆಸರು ಬಂದ್ಬಿಟ್ಟು ಯಾರೂ ಸಹ ಬಂದ್ಬಿಟ್ಟು ಇಷ್ಟ ಆಗಲಿಲ್ಲ. ಸಿದ್ದಮ್ಮ ಏನಂತ ನೋಡಿದ್ಬಿಟ್ಟು ಸ್ವಲ್ಪ ತಿಂಗಳ ಕಾಲ ಬಂದ್ಬಿಟ್ಟು ಈ ಒಂದು ಹೆಸರನ್ನ ಇಟ್ಕೊಂಡು ಅವ್ರು ಮೇಂಟೈನ್ ಮಾಡಿರ್ತಾರೆ. ಸೊ ಮಾದ ಏನಂತ ನೋಡಿದ್ರೆ ಬಂದ್ಬಿಟ್ಟು ಸ್ಟಾರ್ಟಿಂಗಿಂದಲೂ ಸಹ ಬಂದ್ಬಿಟ್ಟು ಇವ್ರನ್ನ ದುಡ್ಡನ್ನ ಹಾಕಿ ಸಹ ಬಂದ್ಬಿಟ್ಟು ಆ ಒಂದು ಕಂಪ್ನಿನ ನಡೆಸಬೇಕಾಗುತ್ತೆ. ಯಾಕಂತ ಕೇಳಿದ್ರೆ ಬಂದ್ಬಿಟ್ಟು ಅವ್ರ ಹತ್ರ ಬಂದ್ಬಿಟ್ಟು ಇದ್ದ ದುಡ್ಡು ಇಟ್ಕೊಂಡೇ ಬಂದ್ಬಿಟ್ಟು ಆ ಒಂದು ಕಂಪ್ನಿನ ರನ್ ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಬಂದ್ಬಿಟ್ಟು ಯಾರು ಸಹ ಬಂದ್ಬಿಟ್ಟು ಈ ಒಂದು ಕಂಪ್ನಿ ಈ ಥರ ಇದೆ ಅಂತ ಸಹ ಸುಮಾರು ಜನ ಬಿಟ್ಟು ಗೊತ್ತೇ ಇರಲಿಲ್ಲ. ಸೊ ಅದರಿಂದ ಬಂದ್ಬಿಟ್ಟು ಈ ಒಂದು ಕಂಪ್ನಿಗೆ ಬಂದ್ಬಿಟ್ಟು ಯಾರು ಸಹ ಬಂದ್ಬಿಟ್ಟು ಬುಕ್ಸ್ಗಳನ್ನ ಬಂದ್ಬಿಟ್ಟು ಈ ಸದ್ಯಕ್ಕೆ ಬಂದ್ಬಿಟ್ಟು ಯಾರು ಸಹ ಬರ್ತಿರ್ಲಿಲ್ಲ. ಸೊ ಅದಮ್ಮ ಏನಂತ ನೋಡಿದ್ರೆ ಬಂದ್ಬಿಟ್ಟು ಕಂಪ್ನಿನ ಸ್ಟಾರ್ಟ್ ಮಾಡಿಬಿಟ್ಟು 1 ವರ್ಷ ಕಾಲ ಬಂದ್ಬಿಟ್ಟು ತುಂಬಾ ಕಷ್ಟಪಡ್ತಾ ಇದ್ದು ಕೂಡ ಇರ್ಬೋದು. ಯಾವ ಥರ ಅಂತ ನೋಡಿರ್ಬಿಟ್ಟು ಅಂದರೆ ಬಂದ್ಬಿಟ್ಟು ಮಾರ್ನಿಂಗೆಲ್ಲ ಬಂದ್ಬಿಟ್ಟು ಕುಂತ್ಕೊಂಡು ಬಂದ್ಬಿಟ್ಟು ಯಾರ್ಯಾರು ಬುಕ್ಸ್ ಆರ್ಡರ್ ಮಾಡೋದು ಅಂತ ನೋಡ್ತಿರೋದು. ಸೊ ನೈಟಲ್ಲಿ ಕುಂತ್ಕೊಂಡು ಏನು ಮಾಡ್ತಾ ಇದ್ರು ಬುಕ್ಸ್ಗಳನ್ನ ಆರ್ಡರ್ ಮಾಡಿರೋ ಬುಕ್ಸ್ಗಳನ್ನ ಬಂದ್ಬಿಟ್ಟು ಅವರು ಪ್ಯಾಕ್ ಮಾಡೋದು. ತಿರ್ಗಾನು ಮತ್ತೆ ಬಂದ್ಬಿಟ್ಟು ಮಾರ್ನಿಂಗ್ಗಳು ಇವ್ರು ಏನು ಮಾಡ್ತಾ ಇದ್ರು ಕೇಳಿದ್ರೆ ಬಂದ್ಬಿಟ್ಟು ಅಷ್ಟು ಬುಕ್ಸ್ಗಳನ್ನ ತಗೊಂಡೋಗಿ ಬಂದ್ಬಿಟ್ಟು ಪೋಸ್ಟ್ ಮಾಡ್ತಾಯಿದ್ರು. ಸೊ ಈ ಥರ ಕೆಲಸ ನಾವು ಬಂದ್ಬಿಟ್ಟು 1 ವರ್ಷ ಕಾಲ ಬಂದ್ಬಿಟ್ಟು ತುಂಬಾ ಕಷ್ಟಪಡ್ತಾ ಇದ್ರು. ಬಟ್ ಆ ಒಂದು ವರ್ಷ ಕಾಲ ಸಹ ಬಂದ್ಬಿಟ್ಟು ಇವರಿಬ್ಬರೇ ಅಂದರೆ ಬಂದ್ಬಿಟ್ಟು ಇವರ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದ್ಬಿಟ್ಟು ಸಹ ಬಂದ್ಬಿಟ್ಟು ಎಂಪ್ಲಾಯ್ ಆಗಿರ್ತಿದ್ರು. ಸೊ ಅಷ್ಟು ಸಹ ಬಂದ್ಬಿಟ್ಟು ತುಂಬಾ ಕಷ್ಟಪಟ್ಟು ಸಹ ಬಂದ್ಬಿಟ್ಟು ಆ ಒಂದು ಕಂಪ್ನಿ ರನ್ ಮಾಡ್ತಾ ಇದ್ರು. ಸೊ ಇದನ್ನ ಏನಂತ ನೋಡೋದು ಬಂದ್ಬಿಟ್ಟು ಈ ಥರ ಅವ್ರಿಗೆ ಬಂದ್ಬಿಟ್ಟು ಬುಕ್ಸ್ ಓದೋದಂದ್ರೆ ಬಂದ್ಬಿಟ್ಟು ತುಂಬಾ ಬಂದ್ಬಿಟ್ಟು ಇಷ್ಟ ಆಗಿರುತ್ತೆ. ಈ ಥರ ಬಂದ್ಬಿಟ್ಟು ಒಂದು ದಿವಸ ಕುಂತ್ಕೊಂಡು ಹೋಗ್ಬಿಟ್ಟು ಬುಕ್ಸ್ನ ಓದಬೇಕಾದ್ರೆ ಬಿಟ್ಟು ಏನಂತ ನೋಡೋದು ಬಂದ್ಬಿಟ್ಟು ಒಂದು ಡಿಕ್ಷನರಿಯಲ್ಲಿ ಬಂದ್ಬಿಟ್ಟು ಅಮೆಝಾನ್ ಅನ್ನೋ ಒಂದು ಹೆಸರನ್ನ ಬಂದ್ಬಿಟ್ಟು ನೋಡಿದ್ದಾರೆ. ಸೊ ನೋಡಿದಾಗ ಏನಂತ ನೋಡೋದು ಬಂದ್ಬಿಟ್ಟು ಇದಕ್ಕೆ ಮೀನಿಂಗ್ ಏನಂತ ಬಂದ್ಬಿಟ್ಟು ಆ ಒಂದು ಡಿಕ್ಷನರಿ ಹುಡುಕ್ಬೇಕಾದ್ರೆ ಏನಂತ ನೋಡೋದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಒಂದು ದೊಡ್ಡ ಒಂದು ನದಿ ಅಂತ ಅವ್ರು ಬಂದ್ಬಿಟ್ಟು ಗೊತ್ತಾಗಿದೆ. ಸೊ ಗೊತ್ತಾದಾಗ ಏನಂತ ನೋಡ್ಬಿಟ್ಟು ಅಂದರೆ ಬಂದ್ಬಿಟ್ಟು ನಮ್ಮ ಕಂಪ್ನಿ ಸಹ ಬಂದ್ಬಿಟ್ಟು ಇದೇ ಥರ ಬಂದ್ಬಿಟ್ಟು ಪ್ರಪಂಚದಲ್ಲಿ ಅಲ್ಲಿ ಬಂದ್ಬಿಟ್ಟು ವರ್ಲ್ಡಲ್ಲಿ ಬಂದ್ಬಿಟ್ಟು ಫುಲ್ಲಾಗಿ ಬಂದ್ಬಿಟ್ಟು ಈ ಥರ ಸ್ಪ್ರೆಡ್ ಆಗಬೇಕು, ಈ ಥರ ಬಂದ್ಬಿಟ್ಟು ಹೋಗಿ ಸೇರ್ಬೇಕಂತ ಒಂದು ವಿಷಯ ಹೋಗ್ಬಿಟ್ಟು ಅಂದ್ಕೊಂಡು ಏನು ಮಾಡ್ತಾರೆ ನೋಡ್ಬಿಟ್ಟು ಅಮೆಝಾನ್ ಅಂತ ಒಂದು ಹೆಸರನ್ನ ಹೋಗ್ಬಿಟ್ಟು ಅವರ ಒಂದು ಕಂಪ್ನಿಗೆ ಅವ್ರು ಇಟ್ಟಿರ್ತಾರೆ. ಸೊ ಇಟ್ಟಾಗ ಏನಂತ ನೋಡಿದ್ರೆ ಹೋಗ್ಬಿಟ್ಟು 1995 ಹೋಗ್ಬಿಟ್ಟು ದೊಡ್ಡ ಒಂದು ಕಂಪ್ನಿ ಬಂದ್ಬಿಟ್ಟು ಇವರ ಒಂದು ಕಂಪ್ನಿ ಮೇಲೆ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡೋಕೆ ಬಂದು ಬರುತ್ತೆ. ಆ ಕಂಪ್ನಿ ಹೆಸರನ್ನ ತಂದ್ಬಿಟ್ಟು KPCB ಅನ್ನೋ ಒಂದು ಕಂಪ್ನಿ ಹೋಗ್ಬಿಟ್ಟು ಬರುತ್ತೆ. ಆ ಒಂದು ಕಂಪ್ನಿ ಅಂತಂದ್ಬಿಟ್ಟು ಕ್ಲೈನರ್ ಪಾರ್ಕಿನ್ಸ್ ಕಾಫಿ ಬಯರ್ ಅನ್ನೋ ಒಂದು ದೊಡ್ಡ ಒಂದು ಕಂಪ್ನಿ ಹೋಗ್ಬಿಟ್ಟು 1995 ಹೋಗ್ಬಿಟ್ಟು ಇವ್ರ ಮೇಲೆ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡೋಕೆ ಬಂದು ಬರುತ್ತೆ. ಎಷ್ಟಂದ್ರೆ ಹೋಗ್ಬಿಟ್ಟು $8 ಬಿಲಿಯನ್ ಅಷ್ಟು ಹೋಗ್ಬಿಟ್ಟು ದುಡ್ಡು ಹೋಗ್ಬಿಟ್ಟು ಈ ಒಂದು ಕಂಪ್ನಿ ಮೇಲೆ ಅಂದರೆ ಅಮೆಝಾನ್ ಕಂಪ್ನಿ ಮೇಲೆ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡೋಕೆ ಬಂದು ಬರುತ್ತೆ. ಬಂದಾಗ ಏನಂತ ನೋಡಿದ್ರೆ ಹೋಗ್ಬಿಟ್ಟು ಜೆಫ್ ಬೆಜೋಸ್ ಅವ್ರು ಏನು ಮಾಡ್ತಾರೆ ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡುವಾಗ ಏನಂತ ನೋಡ್ಬಿಟ್ಟು ಈ ಒಂದು ವಿಷಯ ಹೋಗ್ಬಿಟ್ಟು ಆ ಒಂದು ಕಂಪ್ನಿ ಹತ್ರ ಹೋಗ್ಬಿಟ್ಟು ಜೆಫ್ ಬೆಜೋಸ್ ಅವ್ರು ಹೋಗ್ಬಿಟ್ಟು ಹೇಳ್ತಾರೆ ಏನಂತಂದ್ರೆ ಹೋಗ್ಬಿಟ್ಟು ನೀವು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿರೋ ಒಂದು ಅಮೌಂಟ್ನ ಬಂದ್ಬಿಟ್ಟು ಇನ್ನೂ 5 ವರ್ಷ ತನಕ ಹೋಗ್ಬಿಟ್ಟು ನೀವು ಹೋಗ್ಬಿಟ್ಟು ಕಂಪ್ನಿಯಿಂದ ಬಂದ್ಬಿಟ್ಟು ಪ್ರಾಫಿಟ್ನ ನೀವು ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿಬಿಡಿ. ಯಾಕಂತ ಕೇಳಿದ್ರೆ ಹೋಗ್ಬಿಟ್ಟು ಇನ್ನು 5 ವರ್ಷ ತನಕ ಹೋಗ್ಬಿಟ್ಟು ಈ ಒಂದು ಕಂಪ್ನಿಯಿಂದ ಹೋಗ್ಬಿಟ್ಟು ಯಾವುದೇ ಪ್ರಾಫಿಟ್ ಸಹ ಹೋಗ್ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಇದೇ ಮೇಲೆ ಅಂತ ನೋಡ್ಬಿಟ್ಟು 5 ವರ್ಷ ಆದಮೇಲೆ ಹೋಗ್ಬಿಟ್ಟು ಖಂಡಿತ ಅಂದ್ಬಿಟ್ಟು ಈ ಒಂದು ಕಂಪ್ನಿಯಿಂದ ಹೋಗ್ಬಿಟ್ಟು ನಿಮಗೆ ಹೋಗ್ಬಿಟ್ಟು ಪ್ರಾಫಿಟ್ ಸಿಗುತ್ತೆ ಅಂದ್ಬಿಟ್ಟು ಆ ಒಂದು ಸ್ಟಾರ್ಟಿಂಗಲ್ಲೇ ಹೋಗ್ಬಿಟ್ಟು ಜೆಫ್ ಬೆಜೋಸ್ ಅವ್ರು ಹೋಗ್ಬಿಟ್ಟು ಹೇಳಿರ್ತಾರೆ. ಸೊ ಇದೇ ಮೇಲೆ ಏನಂತ ನೋಡಿದ್ರೆ ಹೋಗ್ಬಿಟ್ಟು ಅವ್ರು ಹೇಳಿದ ಥರನೇ ಹೋಗ್ಬಿಟ್ಟು 5 ವರ್ಷ ಆದಮೇಲೆ ಹೋಗ್ಬಿಟ್ಟು ಏನಂತ ನೋಡಿದ್ರೆ ಹೋಗ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂತ ನೋಡಿದ್ರೆ ಹೋಗ್ಬಿಟ್ಟು ಆ ಒಂದು ಕಂಪ್ನಿಯಿಂದ ಹೋಗ್ಬಿಟ್ಟು ಏನು ಮಾಡ್ತಾರೆ ಹೋಗ್ಬಿಟ್ಟು ಡೆವಲಪ್ ಮಾಡಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಯಾವ ಥರ ಅಂತ ನೋಡಿದ್ರೆ ಹೋಗ್ಬಿಟ್ಟು ವರ್ಷದಿಂದ ವರ್ಷಕ್ಕೆ ಹೋಗ್ಬಿಟ್ಟು ಹೊಸದಾದ ಒಂದು ಹೋಗ್ಬಿಟ್ಟು ಐಟಮ್ಸ್ಗಳು ಬಂದ್ಬಿಟ್ಟು ಫ್ಯೂಚರ್ಗಳನ್ನ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ತೊಗೊಂಡ್ಬರ್ತಾರೆ. ಯಾವ ಥರ ಅಂತ ನೋಡಿದ್ರೆ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಬುಕ್ಸ್ನ ಮಾಡ್ತಾಯಿದ್ರು. ಅದೇ ಥರ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ವೀಡಿಯೋಸ್ಗಳನ್ನ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ಥರ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಐಟಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ಥರ ಬಂದ್ಬಿಟ್ಟು ಫ್ರೀ ಡೆಲಿವರಿ ಮತ್ತು ಬಂದ್ಬಿಟ್ಟು ಕೆಲವೊಂದು ಆಫರ್ಸ್ಗಳ ಮೂಲಕ ಬಂದ್ಬಿಟ್ಟು ಕಸ್ಟಮರ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋ ವಿಷಯನ ಬಂದ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡಿದಾಗ ಏನಂತ ನೋಡಿದ್ರೆ ಬಂದ್ಬಿಟ್ಟು ಕೆಲವೇ ವರ್ಷಗಳು ಬಂದ್ಬಿಟ್ಟು ಸುಮಾರು ಬಂದ್ಬಿಟ್ಟು ಅಮೆಝಾನ್ ಒಂದು ಕಂಪ್ನಿ ಬಂದ್ಬಿಟ್ಟು ಸುಮಾರು ಜನಕ್ಕೆ ಬಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಗೊತ್ತಾದ ಮೇಲೆ ಏನಂತ ನೋಡ್ಬಿಟ್ಟು ಕಂಪ್ನಿ ಬಂದ್ಬಿಟ್ಟು ಸ್ವಲ್ಪ ಬಂದ್ಬಿಟ್ಟು ಬೆಳೀತಿರುತ್ತೆ. ಸೊ ಬೆಳೆದಾಗ ಏನಂತ ನೋಡಿದ್ಬಿಟ್ಟು ಸ್ವಲ್ಪ ವರ್ಷಗಳಾದ್ಮೇಲೆ ಬಂದ್ಬಿಟ್ಟು ಒಂದು ಲೆವೆಲ್ಗೆ ಬಂದ್ಬಿಟ್ಟು ಕಂಪ್ನಿ ಬಂದ್ಬಿಟ್ಟು ರೀಚ್ ಆಗ್ತಿರುತ್ತೆ. ಸೊ ಎಲ್ಲ ಒಂದು ಅಂದರೆ ಬಂದ್ಬಿಟ್ಟು ಸ್ವಲ್ಪ ಒಂದು ಕಂಟ್ರಿಗಳಲ್ಲಿ ಬಂದ್ಬಿಟ್ಟು ಅಮೆಝಾನ್ ಬಗ್ಗೆ ಬಂದ್ಬಿಟ್ಟು ಸ್ವಲ್ಪ ಬಂದ್ಬಿಟ್ಟು ಗೊತ್ತಾಗ್ತಿರುತ್ತೆ. ಸೊ ಇದರ ಗೊತ್ತಾದ್ಮೇಲೆ ಏನಂತ ನೋಡಿರ್ಬಿಟ್ಟು ಇವ್ರು ಏನು ಮಾಡ್ತಾರೆ ನೋಡಿರ್ಬಿಟ್ಟು ಕೊನೆಗೆ ಇವ್ರು ಏನು ಮಾಡ್ತಾರೆ ನೋಡಿರ್ಬಿಟ್ಟು ತಗೊಂಡೋಗಿ ಬಂದ್ಬಿಟ್ಟು ಇವರ ಒಂದು ಕಂಪ್ನಿ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಪಬ್ಲಿಕ್ ಕಂಪ್ನಿಯಾಗಿ ಇವರು ಬಂದ್ಬಿಟ್ಟು ಲಿಸ್ಟ್ ಮಾಡ್ತಾರೆ. ಸೊ ಲಿಸ್ಟ್ ಮಾಡಿದಾಗ ಏನಂತ ನೋಡಿರ್ಬಿಟ್ಟು ಇವರ ಕಂಪ್ನಿ ಬಂದ್ಬಿಟ್ಟು ಅಲ್ಲೂ ಸಹ ಲಿಸ್ಟ್ ಆದಮೇಲೆ ಬಂದ್ಬಿಟ್ಟು ಸುಮಾರು ಕಂಪ್ನಿಯವ್ರು ಬಂದ್ಬಿಟ್ಟು ಇವರ ಒಂದು ಕಂಪ್ನಿ ಮೇಲೆ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡ್ತಾರೆ ಏನಂತ ನೋಡಿರ್ಬಿಟ್ಟು ಇವರ ಕಂಪ್ನಿ ಬಂದ್ಬಿಟ್ಟು ಏನು ಮಾಡ್ತಾರೆ ನೋಡಿರ್ಬಿಟ್ಟು ಕಂಪ್ನಿನ ಡೆವಲಪ್ ಮಾಡಿ ಸುಮಾರು ವಿಷಯಗಳು ಮಾಡ್ತಿರ್ತಾರೆ. ಈ ಥರ ಮಾಡಿದಾಗ ಏನಂತ ನೋಡಿರ್ಬಿಟ್ಟು ಇವರ ಒಂದು ಕಂಪ್ನಿ ಸಹ ಹೋಗ್ಬಿಟ್ಟು ದೊಡ್ಡ ಲೆವೆಲ್ ಬೆಳೀತಿರುತ್ತೆ. ಸೊ ಬೆಳೆದಾಗ ಏನಂತ ನೋಡಿರ್ಬಿಟ್ಟು 1999 ಒಂದು ವಿಷಯ ಆಗುತ್ತೆ. ಏನಂತ ನೋಡ್ಬಿಟ್ಟು ಅಮೆರಿಕದಲ್ಲಿ ಬಂದ್ಬಿಟ್ಟು ಒಂದು ಮ್ಯಾಗಝಿನ್ ಬರುತ್ತೆ. ಆ ಮ್ಯಾಗಝಿನಲ್ಲಿ ಬಂದ್ಬಿಟ್ಟು ಟಾಪ್ 10 ಕಂಪ್ನಿಗಳಲ್ಲಿ ಬಂದ್ಬಿಟ್ಟು ಬೆಳೀತಿರುವ ದೊಡ್ಡ ಕಂಪ್ನಿಗಳಲ್ಲಿ ಬಂದ್ಬಿಟ್ಟು ಅಮೆಝಾನ್ ಕಂಪ್ನಿನ ಒಂದು ಹೆಸರು ಇರುತ್ತೆ. ಸೊ ಈ ಒಂದು ವಿಷಯ ಬಂದ್ಬಿಟ್ಟು ಜೆಫ್ ಬೆಜೋಸ್ನ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ಸೊ ಇದಾದ್ಮೇಲೆ ಏನಂತ ನೋಡ್ಬಿಟ್ಟು ಇವರ ಒಂದು ಕಂಪ್ನಿ ಬಂದ್ಬಿಟ್ಟು ತುಂಬಾ ದೊಡ್ಡ ಲೆವೆಲ್ ಬೆಳೆಯುತ್ತೆ. ಸೊ ಬೆಳೆದಾಗ ಏನಂತ ನೋಡಿರ್ಬಿಟ್ಟು ಇವರು ಬಂದ್ಬಿಟ್ಟು ಅವ್ರದ್ದೇ ಒಂದು ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಯಾವ ಥರ ನೋಡ್ಬಿಟ್ಟು ಅಮೆಝಾನ್ ವೆಬ್ ಸರ್ವಿಸ್ ಮತ್ತು
ಅಲೆಕ್ಸಾ.com ಮತ್ತು ಬಂದ್ಬಿಟ್ಟು ಕಿಂಡ್ಲಿ ಗೈಡು ಮತ್ತು ಬಂದ್ಬಿಟ್ಟು ಅಮೆಝಾನ್ ಗೋ ಮತ್ತು ಈ ಥರ ಗೋ ಸ್ಟೋರ್ ಮತ್ತು ಈ ಥರ ಬಂದ್ಬಿಟ್ಟು ಸುಮಾರು ಕಂಪ್ನಿಗಳು ಬಂದ್ಬಿಟ್ಟು ಅವ್ರದ್ದೇ ಆದ ಒಂದು ಕಂಪ್ನಿಗಳನ್ನ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಈ ಥರ ಸ್ಟಾರ್ಟ್ ಮಾಡಿದಾಗ ಏನಂತ ಅಂದ್ಬಿಟ್ಟು ಸುಮಾರು ಕಂಟ್ರಿಗಳಲ್ಲಿ ಬಂದ್ಬಿಟ್ಟು ಇವ್ರ ಕಂಪ್ನಿ ಬಂದ್ಬಿಟ್ಟು ಸುಮಾರು ರೀತಿಯಲ್ಲಿ ಬಂದ್ಬಿಟ್ಟು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಬೆಳೆದಾಗ ಏನಂತ ನೋಡ್ಬಿಟ್ಟು ಅಮೆಝಾನ್ ಬಂದ್ಬಿಟ್ಟು ತುಂಬ ದೊಡ್ಡ ಲೆವೆಲ್ಗೆ ಬಂದ್ಬಿಟ್ಟು ರೀಚ್ ಆಗುತ್ತೆ, ವರ್ಲ್ಡ್ ಫುಲ್ ಆಗಿ ಬಂದ್ಬಿಟ್ಟು ರೀಚ್ ಆಗುತ್ತೆ. ಸೊ ಈ ಥರನೇ ಬಂದ್ಬಿಟ್ಟು ಅಮೆಝಾನ್ ಕಂಪ್ನಿ ಬಂದ್ಬಿಟ್ಟು ತುಂಬಾ ಬಂದ್ಬಿಟ್ಟು ದೊಡ್ಡ ಲೆವೆಲ್ಗೆ ಬಂದ್ಬಿಟ್ಟು ಈ ಥರನೇ ಬಂದಿರುತ್ತೆ. ಸೊ ಆದರೆ ಬಂದ್ಬಿಟ್ಟು ಬರೀ $10,000 ಸ್ಟಾರ್ಟ್ ಆದ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಇವತ್ತಿಗೆ ಬಂದ್ಬಿಟ್ಟು 1,000ಕ್ಕೂ ಜಾಸ್ತಿ ಒಂದು ಬಿಲಿಯನ್ಗಳನ್ನ ಬಂದ್ಬಿಟ್ಟು ಈ ಒಂದು ಕಂಪ್ನಿ ಬಂದ್ಬಿಟ್ಟು ಇವತ್ತಿಗೂ ಸಹ ಬಂದ್ಬಿಟ್ಟು ಪ್ರಾಫಿಟ್ ಆಗಿ ಬರೀತಾ ಇದೆ. ಸೊ ಅಮೆಝಾನ್ ಕಂಪ್ನಿ ಬಂದ್ಬಿಟ್ಟು ಈ ಥರನೇ ಸ್ಟಾರ್ಟ್ ಆಯಿತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬಂದ್ಬಿಟ್ಟು ಇದೇ ಥರ ಬಂದ್ಬಿಟ್ಟು ನಿಮಗೆ ಒಬ್ಬರು ಬೇರೆ ಒಂದು ಕಂಪ್ನಿ ಬಗ್ಗೆ ಗೊತ್ತಾಗಬೇಕಾದ್ರೆ ಬಂದ್ಬಿಟ್ಟು ಆ ಒಂದು ಕಂಪ್ನಿ ಬಗ್ಗೆ ಬಂದು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಅದು ಸಹ ತಿಳಿಸ್ಕೊಡಿ ಬಂದ್ಬಿಟ್ಟು ತುಂಬಾ ಟ್ರೈ ಮಾಡ್ತೀನಿ. ಇದೇ ಥರ ಇನ್ನೊಂದು ವಿಡಿಯೋ ಸಿಗ್ತೀನಿ. ಓಕೆ ಗೈಸ್, ಬಾಯ್.